ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೊಲೀಸ್ ಇಲಾಖೆಯ ವಿರುದ್ಧವಾಗಿ ವಿಪಕ್ಷಗಳು ಬಹಳಷ್ಟು ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವ ಅಸಮರ್ಥ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ ವಿಪಕ್ಷದವರು. ಗಂಡ ಹೆಂಡತಿ ಜಗಳಕ್ಕೆ ಪೊಲೀಸ್ನವರು ಹೊಣೆಯಾಗುವುದಕ್ಕಾಗುವುದಿಲ್ಲ. ಪೊಲೀಸರ ಮೇಲೆ ಸುಮ್ಮನೆ ಆರೋಪವನ್ನ ಮಾಡುವುದು ಕೂಡ ಸರಿಯಲ್ಲ. ಪೊಲೀಸರ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸಬಾರದು ಅಂತ ಹೇಳಿ ಕೊಡಗಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮದು ಜಮೀನು ನನ್ನ ಅಂತಂದಿರೇ ಜಗಳ ಆಡ್ಕೊತಾರೆ, ತಂದೆ ತಾಯಿಗಳೇ ಜಗಳ ಆಡ್ಕೊತಾರೆ. ಅದಕ್ಕೆ ಪೊಲೀಸೇ ಸರಿ ಇಲ್ಲ ಅಂದ್ಬಿಟ್ರೆ ಹಗಲು ರಾತ್ರಿ ಮಳೆ ಇಲ್ಲ, ಬಿಸಿಲಿಲ್ಲ, ರಾತ್ರಿ ನಿದ್ದೆ ಇಲ್ಲ, ಅವ್ರು ಕೆಲಸ ಮಾಡ್ತಾರೆ. ಯಾತಕ್ಕೆ? ನೀವು ಚೆನ್ನಾಗಿರಲಿ, ನೀವು ಒಳ್ಳೆ ಜಾತ್ರೆ ಮಾಡಲಿ, ನೀವು ಒಳ್ಳೆ ಹಬ್ಬ ಮಾಡಲಿ, ನೀವು ಚೆನ್ನಾಗಿರಲಿ, ನೀವು ಓಡಾಡ್ಕೊಂಡು ನಗ್ನಗ್ತಾ ನೀವೆಲ್ಲ ಚೆನ್ನಾಗಿರ್ಲಪ್ಪ, ನಮ್ಮ ಕಷ್ಟ ಆದರೂ ಚಿಂತೆ ಇಲ್ಲ ಅಂತೇಳಿ ಅವ್ರು ಕೆಲಸ ಮಾಡ್ತಾರೆ. ಅವ್ರನ್ನ ಪೊಲೀಸೇ ಸರಿ ಇಲ್ಲ ಅಂದ್ಬಿಟ್ರೆ ಅದು ಸಲ್ಲದು. ಯಾರು ಆ ರೀತಿ ಮಾತನ್ನು ವಿರೋಧ ಪಕ್ಷದವರು ಆ ಸ್ನೇಹಿತರಿಗೆ ನಾನು ಹೇಳ್ತೇನೆ, ಅವರಿಗೆ ಆ ಮೊರೇಲ್ ಇದೆಯಲ್ಲ, ಆತ್ಮಸ್ಥೈರ್ಯ ಇದೆಯಲ್ಲ, ಅದನ್ನು ಕಳಿಬೇಡಿ. ಇಲ್ಲ ಹೌದು ಒಂದು ಇನ್ಸಿಡೆಂಟ್ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಏನು ಹೊಸದಾಗಿ ಈಗ ತಾನೇ ಆಗಿದೆಯಾ? ಕಾಂಗ್ರೆಸ್ ಸರ್ಕಾರ ಆಗಿದೆಯಾ? ನೀವು ಆಡಳಿತ ಮಾಡುವಾಗ ನಾನು ನಿಮ್ಮವೆಲ್ಲ ತೆಗೆದಿಟ್ಬಿಟ್ರೆ ಏನಾಗುತ್ತೆ? ಏನೇನು ಮಾಡಿದ್ದೀರಪ್ಪ ನೀವು ಅಂತ ಹೇಳಿ ಎಲ್ಲ ಹೇಳ್ಬೋದಲ್ಲ ನಾನು. ಆದರೆ ನಾನು ಆ ರೀತಿ ವ್ಯಕ್ತಿ ಅಲ್ಲ. ನಾನು ನಮ್ಮ ಕೆಲಸ ನಾವೇನಿದೆ ಅದನ್ನ ನಾವು ಮಾಡೋಣ. ಬೇರೆಯವ್ರನ್ನ ದೂಷಣೆ ಮಾಡೋದು ನನಗೆ ಬೇಕಾಗಿಲ್ಲ. ಆದರೆ ಅವ್ರಿಗೆ ಒಂದಂತೂ ಹೇಳ್ತೇನೆ, ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಸಮರ್ಥವಾಗಿ ಕೆಲಸವನ್ನು ಮಾಡ್ತಾ ಇದೆ. ಜನಸಮುದಾಯ ನಮ್ಮನ್ನು ಆರಿಸಿ 136